ಆರ್ ಎಸ್ ಎಸ್ ಬಗ್ಗೆ ಹೇಳೋದಾದ್ರೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ ಆರ್ ಎಸ್ ಎಸ್ ಇರುತ್ತೆ. ನೀವು ಇಷ್ಟೂ ಮಾಡೋಕ್ಕಾಗ್ತಾ ಇಲ್ಲ. ಅದು ನಿಮ್ಮ ಕ್ಷೇತ್ರದಲ್ಲಿ ರೈತರು ರಕ್ತದ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು. ಬಟ್ ಅಟ್ಲೀಸ್ಟ್ ಫರ್ಟಿಲೈಸರ್ ಏನು ಕೊಡ್ತಾ ಇದ್ದಾರೆ ಅದು ಬ್ಲ್ಯಾಕ್ ಮಾರ್ಕೆಟಿಗೆ ಹೋಗ್ಲಾರ್ದಂಗೆ ನೀವು ಕೆಲಸ ನೀವು ಮಾಡ್ಬೋದು. ನೀವು ಗೃಹ ಸಚಿವರಲ್ಲ, ಅಟ್ಲೀಸ್ಟ್ ದಿಸ್ ಯು ಕ್ಯಾನ್ ಡೂ. My humble request, Dr. Sudha Aralkai is requesting Priyank Kharge ji, the Honorable Home Minister of Karnataka and the in-charge Minister of Kalburgi to please come on the ground, check the reality. ನಮ್ಮ ಜನರ ಬೆಂಬಲಕ್ಕೆ ಇವತ್ತೇ ನಿಂತ್ಕೊಳ್ಳಿ. ನೋಡಿ, ಇಲ್ಲಿನ ಉಸ್ತುವಾರಿ ಸಚಿವರು ಕರ್ನಾಟಕದ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು, ಅದೇ ರಾಗ ಅದೇ ತಾಳ. ಆರ್ ಎಸ್ ಎಸ್ಸು ಬಿ ಜೆ ಪಿ ಇವೇ ಎರಡು ಕಾಣಿಸುತ್ತೆ ಅವ್ರ ಕಣ್ಣಿಗೆ. ಆರ್ ಎಸ್ ಎಸ್ ಬಗ್ಗೆ ಹೇಳೋದಾದರೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ ಆರ್ ಎಸ್ ಎಸ್ ಇರುತ್ತೆ. ಒಂದು. ಎರಡನೇದು ಯಾಕೆ ಅಂತಂದರೆ ಆರ್ ಎಸ್ ಎಸ್ ಹುಟ್ಟಿರೋದು, ಆರ್ ಎಸ್ ಎಸ್ ಸೃಷ್ಟಿಯಾಗಿರೋದು ಒಂದು ದೇಶದ ಹಿತಕ್ಕಾಗಿ, ಒಂದು ಧರ್ಮದ ಹಿತಕ್ಕಾಗಿ, ಒಂದು ಮಾನವನ ಹಿತಕ್ಕಾಗಿ ಇದೆ. ಸೊ ಇದು ಎಲ್ಲಿವರೆಗೂ ಸೂರ್ಯ ಇರ್ತಾನೆ ಎಲ್ಲಿವರೆಗೂ ಚಂದ್ರ ಇರ್ತಾನೆ ಅಲ್ಲಿ ತನಕ ಆರ್ ಎಸ್ ಎಸ್ ಇರುತ್ತೆ. ಇದ್ರ ಬಗ್ಗೆ ಎರಡನೇ ಸಂಶಯ ಯಾರಿಗೂ ಬೇಡವೇ ಬೇಡ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಗೃಹ ಮಂತ್ರಿಗಳೇ, ಅನ್ನದಾತ್ರಿ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮಳೆರಾಯ ಕೈ ಕೊಟ್ಟಿದ್ದಾನೆ. ಆ್ಯಸ್ ಇಟ್ ಈಸ್ ಎಲ್ ನೀನೋ ಸಲುವಾಗಿ 60% ಮಾನ್ಸೂನ್ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೇನು ಮಾಡೋಕ್ಕಾಗಲ್ಲ ನಾವು. ಬಟ್ ಅಟ್ಲೀಸ್ಟ್ ಫರ್ಟಿಲೈಸರ್ ಏನು ಕೊಡ್ತಾ ಇದ್ದಾರೆ ಅದು ಬ್ಲ್ಯಾಕ್ ಮಾರ್ಕೆಟಿಗೆ ಹೋಗ್ಲಾರ್ದಂಗೆ ನೀವು ಕೆಲಸ ನೀವು ಮಾಡ್ಬೋದು. ನೀವು ಗೃಹ ಸಚಿವರಲ್ಲ, ಅಟ್ಲೀಸ್ಟ್ ದಿಸ್ ಯು ಕ್ಯಾನ್ ಡೂ. ನಿಮ್ಮ ಕ್ಷೇತ್ರದಲ್ಲಿ ರೈತರು ರಕ್ತದ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು. ತೆಗೆದ್ರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಅಂತ ಹೇಳ್ತೀರಾ. ಇದಕ್ಕೆ ನೀವು ಏನೂ ಮಾಡೋಕ್ಕಾಗಂಗಿಲ್ಲ. ಆರ್ ಎಸ್ ಎಸ್ ಬಿ ಜೆ ಪಿ ಬಗ್ಗೆ ನೀವು ಯೋಚನೆ ಬಿಡಿ. ಇಲ್ಲಿನ ನಮ್ಮ ಕಲಬುರಗಿ ಜನರ ಕಷ್ಟ ನಷ್ಟಗಳಿಗೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಸಹ ಮಾಡಿ. It is my humble request. Dr. Sudha Aralkai is requesting Priyank Kharge ji, the Honorable Home Minister of Karnataka and the in-charge Minister of Kalburgi to please come on the ground, check the reality. ನಮ್ಮ ಜನರ ಬೆಂಬಲಕ್ಕೆ ಇವತ್ತೇ ನಿಂತ್ಕೊಳ್ಳಿ.